ಎಸ್ ಸರ್, ಇವತ್ತು ಅತ್ಯಂತ ಪವಿತ್ರವಾದಂತ ಒಂದು ದಿನ. ಇವತ್ತು ರಾಮನವಮಿ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಒಂದು ಐತಿಹಾಸಿಕವಾದಂತ ಒಂದು ಶಕ್ತಿಯ ಒಂದು ಜಾಗದಲ್ಲಿ, ಕೋಟೆ ಆಂಜನೇಯ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ಇವತ್ತು ಶ್ರೀರಾಮನ ಒಂದು ದರ್ಶನ ಮತ್ತೆ ಆಂಜನೇಯನ ರಾಮನ ದೂತನಾದಂತ ಆಂಜನೇಯ ಒಂದು ಆಶೀರ್ವಾದನ ಪಡೆದುಕೊಳ್ಳಲಿಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಇಂಥ ಒಂದು ಪವಿತ್ರವಾದಂತ ಒಂದು ದಿನ, ಶ್ರೀರಾಮ ಹುಟ್ಟಿದಂತ ಒಂದು ಪವಿತ್ರವಾದಂತ ಒಂದು ದಿನ ಇವತ್ತು. ವಿಶೇಷವಾಗಿ ಈ ಬಾರಿಯ ರಾಮನವಮಿ ಜಯಂತಿ 400 ವರ್ಷಗಳ ಒಂದು ಸತತ ಒಂದು ಹೋರಾಟ. ಮತ್ತೊಮ್ಮೆ ನಮ್ಮ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮನ ಪಟ್ಟಾಧಿಕಾರ ಆಗಿದೆ. ಹಾಗಾಗಿ ರಾಮನನ್ನ ಪಟ್ಟಾಧಿಕಾರ ಮಾಡಿದಂತ ಮೋದಿಜಿಯವ್ರನ್ನ ಮತ್ತೊಮ್ಮೆ ಈ ದೇಶದಲ್ಲಿ ಜನರ ಆಶೀರ್ವಾದದಿಂದ ಪಟ್ಟಾಧಿಕಾರಿಗಳು ಆಗಬೇಕು. ಈ ದೇಶದ ರಾಷ್ಟ್ರದ ಹಿತವನ್ನ ಕಣ್ಮುಂದಿಟ್ಕೊಂಡು ಶಕ್ತಿ ಇರುವಂತ ನಾಯಕನಿಗೆ ಎಲ್ಲ ರೀತಿಯಂತ ಶಕ್ತಿ ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೇನೆ. ವಿಶೇಷವಾಗಿ ಈ ಒಂದು ದಿನವನ್ನ ದುಷ್ಟರನ್ನ ಸಂಹಾರ ಮಾಡುವಂಥದ್ದು ಕೂಡ ಈ ಒಂದು ಪ್ರತೀತಿ ಇದೆ. ಈ ಯಾವುದೇ ಯುದ್ಧ ಯಾವುದೂ ಇಲ್ಲ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶ ವಿರೋಧಿ ಚಿಂತನೆ ಮಾಡ್ತಿರುವಂತ ಆ ಒಂದು ವ್ಯಕ್ತಿಗೆ, ಶಕ್ತಿಗೆ ಯಾವುದೇ ಒಂದು ಶಕ್ತಿಯನ್ನ ಕೊಡದ ರೀತಿಯಲ್ಲಿ ದೇಶ ರಕ್ಷಣೆ ಮಾಡುವಂತ ಚಿಂತನೆ ಇರುವಂತ ಆ ಸಿದ್ಧಾಂತ ಇಟ್ಕೊಂಡವರಿಗೆ ಆಶೀರ್ವಾದ ಮಾಡ್ಲಪ್ಪ ಅಂತ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೀನಿ. ಸಹಜವಾಗಿ ನಮ್ಮ ಶಿವಮೊಗ್ಗದಲ್ಲಿ ಯಾವುದೇ ಕಾರ್ಯಕ್ರಮಗಳು ಕೂಡ ರಾಮಣ್ಣ ಶೆಟ್ಟಿ ಗಣಪತಿಯ ಸನ್ನಿಧಾನದಲ್ಲಿ ನಮ್ಮ ಮೆರವಣಿಗೆಗಳು ಶುರುವಾಗ್ತಾ ಇದೆ. ಗೌರವಿತ ನಮ್ಮ ರೈತ ನಾಯಕ, ನಿಕಟಪೂರ್ವ ಮುಖ್ಯಮಂತ್ರಿಗಳು ಸನ್ಮಾನಿಸಿದ ಯಡಿಯೂರಪ್ಪನವರು, ಅದೇ ರೀತಿ ಗೌರವಿತ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಗಳು, ಅದೇ ರೀತಿ ನಮ್ಮ ಬೈದರತ್ತಿ ಬಸವರಾಜ್ ಅವರು ಇರ್ಬೋದು, ನಮ್ಮ MTV ನಾಗರಾಜ್ ಅವರು ಇರ್ಬೋದು, ಸನ್ಮಾನಿಸಿದ ಗೋವಿಂದ ಕಾರಜೋಳ ಅವರು ಇರ್ಬೋದು, ನಮ್ಮ ರಾಜ್ಯದ ಉಪಾಧ್ಯಕ್ಷರಂತ ಹರ್ತಾಳ್ ಹಾಲಪ್ಪನವರು, ಕುಮಾರ್ ಬಂಗಾರಪ್ಪನವರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ನಮ್ಮ ಚನ್ನಬಸಪ್ಪನವರು, ಮಾಜಿ ಶಾಸಕರು, JDS-ನ ಮುಖಂಡರುಗಳು ಎಲ್ಲ ಒಟ್ಟಾಗಿ ಈ ಒಂದು ನಾಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಿದೆ. ವಿಶೇಷವಾಗಿ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಜನರಿಗೆ ವಿನಂತಿಯನ್ನ ಮಾಡ್ಕೊಂಡಿದ್ದೀವಿ. ದೇವ್ರದಿಂದ ನಮಗೆ ಯಾವುದೇ ಭಯ ಇಲ್ಲ. ಜನರಿಗೆ ಹೋಗ್ಬೇಡಿ ಮಾಡಬೇಡಿ ಅಂತ ಹೇಳೋಂತ ಆ ಭಯ ಅಂತೂ ನಮ್ಮ ಪಕ್ಷದ ಕಾರ್ಯಕ್ರಮ ಯಾರು ಕೂಡ ಧಮಕಿ ಹಾಕಿಲ್ಲ. ವಾಲಂಟಿಯರ್ ಬರ್ತಾರೆ, ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ನಂಗೆ ವಿಶ್ವಾಸ. ಇಸ್ ಟೂ ಅರ್ಲಿ ಅಂದ್ರೆ ವಾಲಂಟಿಯರ್ ಬರ್ತಾರೆ. ಪಾಪ ನಮ್ಮಲ್ಲಿ ಇರುವಂತ ಜಿಲ್ಲೆಯಲ್ಲಿ ಇರುವಂತ ಬಸ್ಸಿನ ವ್ಯವಸ್ಥೆ, ಕಾರಿನ ವ್ಯವಸ್ಥೆಗಳನ್ನು ಉಪಯೋಗಿಸ್ಕೊಂಡು ಸಹಜವಾಗಿ ವಾಲಂಟಿಯರ್ ಬರ್ತಾರೆ. ಯಾವುದೇ ಬೈಕ್ ರ್ಯಾಲಿ ಈ ರೀತಿ ಅಂತ ಜೋಡಿಸುವಂತ ಪ್ರಯತ್ನ ಆಗಿಲ್ಲ. ನಾನು ಸಹಜವಾಗಿ ಬೆಳಗ್ಗೆ ಮನೆಯಿಂದ ಹೊರಬೇಕಾದಾಗ, ನಾಳೆ ಗುರುವಾರ, ರಾಯರ ಒಂದು ಆಶೀರ್ವಾದದಿಂದ ನನಗೆ ಇವತ್ತು ಇಷ್ಟು ದೊಡ್ಡ ಸ್ಥಾನಮಾನಗಳು ನಂಗೆ ಸಿಕ್ಕಿದೆ. ಹಾಗೆ ನಾಳೆ ನಮ್ಮ ತಿಲಕ್ ನಗರದಲ್ಲಿರುವಂತ ರಾಯರ ಮಠಕ್ಕೆ ಕೈ ಮುಗಿದು ನೇರ ನಾನು 9-9:30 ರಾಮಣ್ಣ ಶೆಟ್ಟಿ ಪಾರ್ಕ್ಗೆ ಬರುವಂತ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ನಮ್ಮ ನಾಯಕರುಗಳು ಏರ್ಪೋರ್ಟ್ ಇಂದ ನೇರ ರಾಮಣ್ಣ ಶೆಟ್ಟಿ ಪಾರ್ಕ್ಗೆ ಬರ್ತಾರೆ. ಅಲ್ಲಿ ಪೂಜೆ ಮಾಡಿಕೊಂಡು 10 ಗಂಟೆಗೆ ನಮ್ಮ ಮೆರವಣಿಗೆ ಶುರು ಆಗುತ್ತೆ ಸರ್. ಒಳ್ಳೆ ದಿನ, ಒಳ್ಳೆ ಜಾಗದಲ್ಲಿ ಇದೀವಿ. ಒಬ್ಬ ರಾಜಕೀಯ ವಿರೋಧಿಯ ಒಂದು ಕಟ್ಟಕಡೆಯ ಅಸ್ತ್ರ ಅಪಪ್ರಚಾರ ಅಂತ ನಾವು ಕೇಳಿದೀವಿ. ಅದ್ರಲ್ಲಿ ಈ ಪುಣ್ಯಾತ್ಮನು ಕೂಡ ಒಂದು. ನಾನೇನು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.